ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಕಡ್ಡಾಯವಾಗಿರುತ್ತದೆ. ಇನ್ಮುಂದೆ ಆಧಾರ್ ಕಾರ್ಡ್ಗಳನ್ನು ಈಗ ಮನೆಯಿಂದಲೇ ನವೀಕರಿಸಬಹುದು. ಹೊಸ ನಿಯಮದಲ್ಲಿ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ ಮಾಡಿದರೆ ಹೊಸ ಶುಲ್ಕ ಬದಲಾಗಿದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ಸಿಮ್ ಕಾರ್ಡ್ ಖರೀದಿಸುವವರೆಗೆ ದೈನಂದಿನ ಉದ್ದೇಶಗಳಿಗಾಗಿ ಬಳಸುತ್ತೀರಿ. ಈ ಸುದ್ದಿ ನಿಮಗೆ ಬಹಳ ಮುಖ್ಯವಾಗಿದೆ. ನವೆಂಬರ್ 1ರಿಂದ ಆಧಾರ್ ಕಾರ್ಡ್ನಲ್ಲಿ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಆಧಾರ್ ಕಾರ್ಡ್ಗಳಿಗೆ ಸಂಬಂಧಿಸಿದ 3 ಪ್ರಮುಖ ನಿಯಮಗಳನ್ನು ತಿದ್ದುಪಡಿ ಮಾಡಲು ನಿರ್ಧರಿಸಿದೆ. ಆಧಾರ್ ಸಂಬಂಧಿತ ಅನೇಕ ಸೇವೆಗಳು ಈಗ ಸಂಪೂರ್ಣವಾಗಿ ರೂಪಾಂತರಗೊಳ್ಳಬೇಕಾಗಿದೆ. ಈ ಬದಲಾವಣೆಗಳು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಮತ್ತು ನೀವು ಏನು ಮಾಡಬೇಕೆಂಬುದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮೊದಲನೆಯದಾಗಿ, ನವೆಂಬರ್ 1ರಿಂದ ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ನಲ್ಲಿನ ಪ್ರಮುಖ ವಿವರಗಳಾದ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಆನ್ಲೈನ್ನಲ್ಲಿ ತಿದ್ದುಪಡಿ ಮಾಡಬಹುದಾಗಿದೆ. ಎರಡನೆಯದಾಗಿ, ಹೊಸ ನಿಯಮಗಳ ಪ್ರಕಾರ ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಡಿಸೆಂಬರ್ 31, 2025ರ ಒಳಗಾಗಿ ತಮ್ಮ ಆಧಾರ್ ಪ್ಯಾನನ್ನು ಲಿಂಕ್ ಮಾಡಬೇಕು. ಹಾಗೆ ಮಾಡಲು ವಿಫಲವಾದರೆ ಜನವರಿ 1, 2025ರಿಂದ ಅವರ ಪ್ಯಾನ್ ಕಾರ್ಡ್ ರದ್ದಾಗುತ್ತದೆ. ಕೊನೆಯದಾಗಿ, ಶುಲ್ಕವನ್ನು ನವೀಕರಿಸಲಾಗಿದೆ. UIDAI ತನ್ನ ನವೀಕರಣ ಶುಲ್ಕವನ್ನು ಪರಿಷ್ಕರಿಸಿದೆ. ಈ ಬದಲಾವಣೆಗಳು ಅಕ್ಟೋಬರ್ 1, 2025ರಿಂದ ಜಾರಿಗೆ ಬಂದಿವೆ. ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್, ಇಮೇಲ್ದಲ್ಲಿನ ಬದಲಾವಣೆಗಳು ಕೇಂದ್ರದಲ್ಲಿ ₹75, ಬಯೋಮೆಟ್ರಿಕ್ ನವೀಕರಣಗಳು ಕೇಂದ್ರದಲ್ಲಿ ₹125. ಹಾಗೆ ಮಕ್ಕಳಿಗೆ 5 ರಿಂದ 7 ವರ್ಷದ ಮಕ್ಕಳಿಗೆ ಬಯೋ ನವೀಕರಣಗಳು ಪ್ರಸ್ತುತ ಉಚಿತ. ಮನೆ ದಾಖಲಾತಿ ಶುಲ್ಕವನ್ನು ₹700 ಮತ್ತು ₹350 ಎಂದು ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ.